ಆಲ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಫುಲಿ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ತುಂಬ ಯೂಸ್ಫುಲ್ ಆದ ವಿಡಿಯೋ ತೋರಿಸ್ತಾ ಇದ್ದೀನಿ. ಲೈಕ್ ನಿಮಗೆ 3 ಸ್ಟೆಪ್ಸಿಂದಾನೇ ತುಂಬ ಅಂದರೆ ತುಂಬ ನಿಮ್ಮ ಸ್ಕಿನ್ ನ್ಯಾಚುರಲ್ ಆಗಿ ಗ್ಲೋ ಆಗುತ್ತೆ. ನ್ಯಾಚುರಲ್ ಗ್ಲೋಯಿಂಗ್ ಸ್ಕಿನ್ ನೀವು ಪಡಿಬೋದು. ಸೊ ಅದು ಹೇಗೆ ಅಂತ ನೋಡೋಣ ಬನ್ನಿ. ಸೊ ಆಲ್ಮಂಡಲ್ಲಿ ಪ್ರೋಟೀನ್ ಇರುತ್ತೆ ಆ್ಯಂಡ್ ಡಯಟ್ರಿ ಫೈಬರ್ ಇರುತ್ತೆ. ಇದು ಹೆಲ್ದಿ ಫ್ಯಾಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಮಂಡಲ್ಲಿ ವಿಟಮಿನ್ ಇ ಇರುತ್ತೆ, ಮ್ಯಾಗ್ನೀಷಿಯಮ್ ಇರುತ್ತೆ ಆ್ಯಂಡ್ ಫಾಸ್ಫರಸ್ ಇರುತ್ತೆ. ಇದು ಆ್ಯಂಟಿ ಆಕ್ಸಿಡೆಂಟ್ ಆಗಿ ವರ್ಕ್ ಆಗುತ್ತೆ. ಇಲ್ಲಿ ಫೈಟೋಕೆಮಿಕಲ್ ಇರುತ್ತೆ. ಸೊ ಡಯಟ್ ಮಾಡೋರಿಗೆ ಇದು ಲೋ ಕಾರ್ಬೋಹೈಡ್ರೇಟ್ ಹೊಂದಿರುತ್ತೆ. ಸೊ ಡಯಟ್ ಮಾಡೋರಿಗೆ ಇದು ತುಂಬಾ ಬೆನಿಫಿಟ್ ಅಂತಲೇ ಹೇಳ್ಬೋದು. ಈ ಥರ ಪ್ಲೆಂಟಿ ಆಫ್ ಹೆಲ್ದಿ ಬೆನಿಫಿಟ್ಸ್ ಈ ಆಲ್ಮಂಡಲ್ಲಿ ಇರುತ್ತೆ. ಇದು ಸ್ಕಿನ್ಗೆ ಕೂಡ ಅಷ್ಟೇ ಹೆಲ್ದಿ ಆಗಿದೆ. ನಾನು ಚಿಕ್ಕವಳಿದ್ದಾಗಿಂದನೂ ನಮ್ಮ ಚಿಕ್ಕಮ್ಮ ಅವರು ಎವ್ರಿ ಡೇ ಲೈಕ್ ಹಚ್ಕೋತಾ ಇದ್ರು. ಆವಾಗ ನಾನು ಹೋಗಿ, ನಾನು ಸ್ವಲ್ಪ ಚಿಕ್ಕವಳಿದ್ನಲ್ವ, ಆವಾಗ ಹೋಗಿ ಕೇಳ್ತಾ ಇದ್ದೆ, ಏನು ಚಿಕ್ಕಮ್ಮ ಯಾಕೆ ಮಾಡ್ತೀರಾ ಅಂತ. ಸೊ ಆವಾಗ ಅವ್ರು ಹೇಳ್ತಾಯಿದ್ರು, ಸೊ ಈ ಥರ ಪಿಂಪಲ್ ಆಗಿರ್ಬೋದು, ಪ್ಯಾಚ್ ಆಗಿರ್ಬೋದು, ಅದನ್ನು ಮಿನಿಮೈಸ್ ಮಾಡೋಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಆ್ಯಂಡ್ ತುಂಬ ಅಂದರೆ ತುಂಬ ಗ್ಲೋಯಿಂಗ್ ಸ್ಕಿನ್ ಕೊಡುತ್ತೆ. ಸೊ ತುಂಬ ಲೇಟ್ ಮಾಡಿದೆ, ನಾವು ಕೂಡ ಬೇಗ. ಸೊ ರೆಗ್ಯುಲರಾಗಿ ನಾನು ತೋರಿಸಿರೋ ಪ್ರಕಾರನೇ ಒಂದು ಸ್ವಲ್ಪ ಹಾಲಲ್ಲಿ ಕಾಟನ್ ಡಿಪ್ ಮಾಡಿಕೊಂಡು ಫೇಸ್ನ ಫಸ್ಟ್ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋದು. ನಾನು ರೆಗ್ಯುಲರಾಗಿ ಕ್ಲೆನ್ಸಿಂಗ್ಗೆ ತೋರಿಸ್ತಾ ಇರೋ ಸ್ಟೆಪ್ ಇದೇನೆ. ಯಾಕೆ ಅಂದರೆ ಮಿಲ್ಕ್ ತುಂಬ ಬೆನಿಫಿಟ್ಸ್ ಕೊಡುತ್ತೆ ನಮ್ಮ ಸ್ಕಿನ್ಗೆ. ಸೊ ಇದರ ಕ್ಲೆನ್ಸಿಂಗ್ ತುಂಬ ತುಂಬ ಒಳ್ಳೆಯದು. ಆ್ಯಂಡ್ ಆಲ್ಸೋ 2 minutes ಹ್ಯಾಂಡ್ ಮಸಾಜ್. ಸ್ವಲ್ಪ ಶುಗರ್, ರಾ ಮಿಲ್ಕ್, ನೋ ವರೀಸ್. ಸೊ ಶುಗರನ್ನು ಈ ಥರ ಸ್ಕ್ರಬ್ಬಿಂಗ್ಗೆ ಯೂಸ್ ಮಾಡ್ಬೋದು. ಯೂಸ್ ಹತ್ರ ಇರೋ ಬ್ಲ್ಯಾಕ್ ಹೆಡ್ಸ್ ಆ್ಯಂಡ್ ವೈಟ್ ಹೆಡ್ಸ್ ರಿಮೂವ್ ಮಾಡೋಕ್ಕೆ ತುಂಬ ಯೂಸ್ ಆಗುತ್ತೆ. ಒಂದು ಬಾದಾಮನ್ನು ತಗೊಳ್ಳಿ, ಇದನ್ನು ಒಂಚೂರು ಮೇಲೆ ವಾಶ್ ಮಾಡಿಬಿಟ್ಟು, ಒಂದು ಕಲ್ಲು ಬರ್ತಾಯಿತ್ತು. ಸೊ ಅದು ಆ್ಯಕ್ಚುಲಿ ನಮ್ಮ ಮನೇಲಿತ್ತು, ಬಟ್ ಇವಾಗಿಲ್ಲ. ಸೊ ನಾನು ಯಾವಾಗಾದ್ರೂ ಮಾರ್ಕೆಟ್ಗೆ ಹೋದಾಗ ಕಲ್ಲು ತೊಗೊಬರ್ತೀನಿ. ಅದ್ರ ಮೇಲೆ ಜಸ್ಟ್ ಈ ಥರ ಸ್ವಲ್ಪ ವಾಟ್ರ್ ಹಾಕ್ತಾ, ಒಂದೊಂದು ಡ್ರಾಪ್ ವಾಟ್ರ್ ಹಾಕ್ತಾ 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 ಉಜ್ತಾ ಇರಬೇಕು. ಸೊ ಇದರಿಂದ ಮಿಲ್ಕ್ ಅನ್ನೋದು ಹೊರಗೆ ಬರುತ್ತೆ. ಸೊ ನಮಗೆ ಇವಾಗ ಆ ಕಲ್ಲು ಅವೈಲೇಬಲ್ ಇಲ್ಲ, ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಹಾಕಿಬಿಟ್ಟು ನಾನು ಕುಟ್ಟೋದು, ಈ ಥರ ಕುಟ್ಬಿಟ್ಟು ಇದರಲ್ಲಿ ವಾಟರ್ ಆರ್ ಮಿಲ್ಕ್ ಆ್ಯಡ್ ಮಾಡಿಬಿಟ್ಟು ಮತ್ತು ಕುಟ್ಟು. ಸೊ ಈ ಥರ ಕುಟ್ತಾ ಇರುವಾಗ ಇದರಲ್ಲಿರೋ ಬಾದಾಮ್ ಮಿಲ್ಕ್ ಹೊರಗೆ ಬರುತ್ತೆ. ವಾಟರ್ ಡ್ರಾಪ್ ಆಗ್ತಾ ಆಗ್ತಾ ಕುಟ್ತಾ ಇರಬೇಕು. ಆವಾಗ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಆಗುತ್ತೆ. ಈ ಥರ ಆಗಿ ಉಜ್ತಾ ಇದ್ದರೆ ಒಳ್ಳೆ ಮಿಲ್ಕ್ ಅನ್ನೋದು ಹೊರಗಡೆ ಬರುತ್ತೆ. ಬಾದಾಮ್ ಮಿಲ್ಕ್ ಇಸ್ ವೆರಿ ವೆರಿ ಯೂಸ್ಫುಲ್ ಫಾರ್ ಸ್ಕಿನ್. ಸೊ ನಿಮಗೆ ಈವೆನ್ ಟೋನ್ ಬರುತ್ತೆ, ಶೈನ್ ಆಗುತ್ತೆ ನಿಮ್ಮ ಸ್ಕಿನ್. ಸೊ ಇದನ್ನು ಫೇಸ್ ಪ್ಯಾಕ್ ಥರ ಅಪ್ಲೈ ಮಾಡಿ. ಇದರಲ್ಲಿ ಏನೂ ಆ್ಯಡ್ ಮಾಡಬೇಡಿ, ಜಸ್ಟ್ ಅಪ್ಲೈ ಬಾದಾಮ್ ಪೇಸ್ಟ್. ಒಳ್ಳೆ ಸಾಫ್ಟ್ ಪೇಸ್ಟ್ ಆಗಬೇಕು. ಒಂಚೂರು ನಾನು ಸಾಫ್ಟ್ ಮಾಡಬೇಕಿತ್ತು. ಈ ಫೇಸ್ ಪ್ಯಾಕನ್ನು ಟ್ರೈ ಮಾಡಿ, ನಿಮ್ಮ ಸ್ಕಿನ್ ಎಷ್ಟು ಗ್ಲೋಯಿಂಗ್ ಆಗುತ್ತೆ ಅಂತ ನೀವೇ ಆಮೇಲೆ ಕಮೆಂಟಲ್ಲಿ ಹೇಳ್ತೀರಾ. ಸೊ ಫಿನಿಶ್ಡ್. ಇದು ನಮ್ಮ ಸ್ಕಿನ್ ಮೇಲೆ 10 minutesವರೆಗೂ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಬಿಡೋಣ. ಸೊ ನಮ್ಮ ಸ್ಕಿನ್ ಅಬ್ಸರ್ವ್ ಮಾಡ್ಕೊಳ್ತಿದ್ದೆ. ಕಂಪ್ಲೀಟಾಗಿ ಡ್ರೈ ಆಗಿದೆ. ನಾನೀಗ ಫೇಸ್ ವಾಶ್ ಮಾಡ್ಕೊಬರ್ತೀನಿ. ಸೊ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಅಂತ. ಜಸ್ಟ್ ಸ್ವಲ್ಪ ಮಾಯಿಶ್ಚರೈಸರ್ ಅಪ್ಲೈ ಮಾಡಿದ್ರೆ ಸಾಕು, ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಗ್ಲೋಯಿಂಗ್ ಆಗುತ್ತೆ. ಇದನ್ನು ಎವ್ರಿ ಡೇ ನೀವು ಟ್ರೈ ಮಾಡ್ಬೋದು. ಲೈಕ್ ಬಾದಾಮ್ ನಾನು ತೋರಿಸಿದ್ನಲ್ಲ, ಸಿಂಗಲ್ ಬಾದಾಮ್ ಒಂಥರ ರಫ್ ಕಲ್ಲು ಇರುತ್ತೆ. ಸೊ ಆ ರಫ್ ಕಲ್ಲಲ್ಲಿ ಹಿಂಗೆ ಉಜ್ಜಿಬಿಟ್ರೆ ಅದು ಒಂಥರ ಮಿಲ್ಕ್ ಬಿಡುತ್ತಾ ಇರುತ್ತೆ. ಸೊ ಅದನ್ನು ನಾವು ಫೇಸ್ ಪ್ಯಾಕ್ ಥರ ಅಪ್ಲೈ ಮಾಡಿ ಒಂದು 10 minutes ಬಿಟ್ಟು ಫೇಸ್ ವಾಶ್ ಮಾಡಿಕೊಂಡ್ರೆ ನಮ್ಮ ಸ್ಕಿನ್ ತುಂಬ ಗ್ಲೋಯಿಂಗ್ ಆಗುತ್ತೆ ಆ್ಯಂಡ್ ಈವೆನ್ ಟೋನ್ ಕೂಡ ಆಗುತ್ತೆ. ಸೊ ಇದನ್ನು ರೆಗ್ಯುಲರಾಗಿ ನೀವು ಕೂಡ ಟ್ರೈ ಮಾಡ್ಬೋದು. ಆ್ಯಂಡ್ ಹೋಪ್ಫುಲಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಯೂಸ್ಫುಲ್ ಅಂತ ಭಾವಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ
ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.